ದೇಶದ ಜನತೆಗೆ ಇನ್ನೊಂದು ವರ್ಷ ಚಿನ್ನವನ್ನ ಖರೀದಿ ಮಾಡಬೇಡಿ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ಸದ್ಯ ಈ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಪರ ವಿರೋಧ ಖಂಡಿತವಾಗ್ಲೂ ಇದ್ದೇ ಇದೆ. ಆದರೆ ಭಾರತದ ಬ್ಯಾಂಕುಗಳಲ್ಲಿರುವಂತ ಚಿನ್ನ ಎಷ್ಟು, ಜನರ ಬಳಿ ಎಷ್ಟಿದೆ, ಈ ಲೆಕ್ಕಾಚಾರ ವೆರಿ ಇಂಪಾರ್ಟೆಂಟ್. ದೇಶದ ಬ್ಯಾಂಕುಗಳಿಗಿಂತ ಜನರ ಬಳಿಯೇ ಸಿಕ್ಕಾಪಟ್ಟೆ ಚಿನ್ನ ಇದೆ. ಭಾರತದ ರೂಪಾಯಿ ಮೌಲ್ಯ ಕುಸಿತ ಕಂಡಿದೆ. ಡಾಲರ್ ಮೌಲ್ಯ ಏರಿಕೆ ಆಗ್ಬಿಟ್ಟಿದೆ. ಮಲೇಷ್ಯಾ, ಇಂಡೋನೇಷ್ಯಾದಿಂದ ಪಾಮ್ ಆಯಿಲ್ ಆಮದು ಆಗ್ತಾ ಇಲ್ಲ. ಭಾರತದಲ್ಲಿ ಇನ್ನು ಎಷ್ಟು ದಿನಕ್ಕಾಗುವಷ್ಟು ಇಂಧನ ಮತ್ತು ಗ್ಯಾಸ್ ಇದೆ, ಇದರ ಬಗ್ಗೆಯೂ ಕೂಡ ಲೆಕ್ಕಾಚಾರಗಳನ್ನು ಹಾಕಬೇಕಾಗುತ್ತೆ. ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರುವಂತಹ ಬಿಕ್ಕಟ್ಟಿನಿಂದ ಇಡೀ ವಿಶ್ವವೇ ಸಂಕಷ್ಟಕ್ಕೆ ಸಿಲುಕಿದೆ. ಅದರಲ್ಲಿ ನಮ್ಮ ದೇಶ ಭಾರತ ಕೂಡ ಒಂದು. ಭಾರತದಲ್ಲಿ ಭಾರತೀಯರು ಚಿನ್ನಪ್ರಿಯರು ಅಂತ ಹೇಳಿದ್ರೆ ಅತಿ ಹೆಚ್ಚು ಚಿನ್ನವನ್ನು ಖರೀದಿ ಮಾಡ್ತಾರೆ. ಆದರೆ ಭಾರತದಲ್ಲಿರುವಂಥ ಚಿನ್ನ ಎಷ್ಟು, ಬ್ಯಾಂಕ್ಗಳಲ್ಲಿ ಎಷ್ಟಿದೆ, ಜನರ ಬಳಿ ಎಷ್ಟಿದೆ, ಹಾಗೇನೆ ಭಾರತದಲ್ಲಿ ಎಷ್ಟು ಪ್ರಮಾಣದಲ್ಲಿ ಚಿನ್ನ ಇದೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಗಮನಿಸಬೇಕಾದಂಥ ವಿಚಾರ. ನಮ್ಮ ದೇಶದ ಬ್ಯಾಂಕುಗಳಲ್ಲಿರುವಂಥ ಒಟ್ಟು ಚಿನ್ನ 880 ಟನ್. ಆರ್ಥಿಕ ಸಂಕಷ್ಟದಲ್ಲಿ ಟೀಮ್ ಇಂಡಿಯಾ ಇದೆ, ಭಾರತ ಇದೆ. ಬಿಡಿ ಬಿಡಿಯಾಗಿರುವಂಥ ದೇಶದ ಜನರ ಬಳಿ ಇರುವಂಥ ಚಿನ್ನ 25ರಿಂದ 35 ಸಾವಿರ ಟನ್. ಹಾಗೆಯೇ ಭಾರತದಲ್ಲಿರುವಂಥ ತೈಲ ಸಂಗ್ರಹ ಪ್ರಮಾಣ 60 ದಿನಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಅಂತ ಹೇಳಿದ್ರೆ 2 ತಿಂಗಳು ಯೂಸ್ ಮಾಡಬಹುದು. 60 ದಿನಕ್ಕೆ ಮಾತ್ರ ಸೀಮಿತ ತೈಲ ಸಂಗ್ರಹ, ಪೆಟ್ರೋಲ್ ಡೀಸೆಲ್. ಇನ್ನೊಂದು ಕಡೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸಂಗ್ರಹ 45 ದಿನಕ್ಕೆ ಮಾತ್ರ ಸೀಮಿತ. 45 ದಿನ ಆದ ಬಳಿಕ ಏನು ಮಾಡೋದು, ಈ ಲೆಕ್ಕಾಚಾರ ಇದೆ. 6ನೇ ಸ್ಥಾನದಿಂದ ಇಳಿಕೆ, ಈಗ 6ನೇ ಸ್ಥಾನದಲ್ಲಿದೆ ವಿಶ್ವದ ಆರ್ಥಿಕತೆಯಲ್ಲಿ ಭಾರತದ ಸ್ಥಾನ. ಆದರೆ ಮುಂದೇನಾಗಬಹುದು ಎನ್ನುವಂಥ ಆತಂಕ ಖಂಡಿತವಾಗ್ಲೂ ಇದೆ. ಇತ್ತ ಭಾರತದ ರೂಪಾಯಿ ಜಾಗತಿಕ ಕರೆನ್ಸಿ ಮುಂದೆ ಕುಸಿತ ಕಂಡಿದೆ. 93 ರೂಪಾಯಿಂದ 94 ರೂಪಾಯಿ ಡಾಲರ್ ಮೌಲ್ಯಕ್ಕೆ ಹೋಲಿಸಿದ್ರೆ. ಮಲೇಷ್ಯಾ, ಇಂಡೋನೇಷ್ಯಾದಿಂದ ಪಾಮ್ ಆಯಿಲ್ ಆಮದಾಗುತ್ತೆ. ಸದ್ಯ ಇದು ಕೂಡ ಮುಂದಿನ ದಿನಗಳಲ್ಲಿ ಬರದೇ ಇದ್ರೆ ಒಟ್ಟಿನಲ್ಲಿ ಭಾರತದಲ್ಲಿರುವಂಥ ಚಿನ್ನ, ಬ್ಯಾಂಕುಗಳಲ್ಲಿರುವಂಥ ಚಿನ್ನ, ಬಿಡಿ ಬಿಡಿಯಾಗಿರುವಂಥ ಚಿನ್ನ ಅಂತ ಹೇಳಿದ್ರೆ ಜನರ ಬಳಿ ಇರುವಂಥ ಚಿನ್ನ, ಇದೆಲ್ಲವನ್ನು ಕೂಡ ನೋಡ್ತಾ ಹೋದರೆ ಮುಂದೆ ಏನಾಗಬಹುದು ಎನ್ನುವಂಥ ಲೆಕ್ಕಾಚಾರ ಖಂಡಿತವಾಗ್ಲೂ ಕೂಡ ಇದೆ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ BA ಅರುಣ್. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ನಿಜಕ್ಕೂ ಕೂಡ ಇದು ಸಂದಿಗ್ಧ ಪರಿಸ್ಥಿತಿ ಅಂತೇಳಿ ಉಲ್ಲೇಖ ಮಾಡಲಾಗ್ತಾ ಇದೆ. ಹಾಗೆಯೇ ಭಾರತದಲ್ಲಿ ಇರುವಂಥ ಚಿನ್ನ ಎಷ್ಟು, ಬ್ಯಾಂಕುಗಳಲ್ಲಿ ಎಷ್ಟು ಪ್ರಮಾಣದಲ್ಲಿದೆ, ತೈಲದ ಪ್ರಮಾಣ ಸಾಕಾಗಬಹುದಾ ಭಾರತಕ್ಕೆ ಮುಂದಿನ ದಿನಗಳಲ್ಲಿ, ಯಾವೆಲ್ಲ ಸವಾಲುಗಳಿದೆ, ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗೋದಾದ್ರೆ. ಸಂಪತ್, ನಿಜ. ಪ್ರಧಾನಿ ನರೇಂದ್ರ ಮೋದಿ ಇದ್ದಕ್ಕಿದ್ದಂತೆ ದೇಶವಾಸಿಗಳಿಗೆ ಇನ್ನು 1 ವರ್ಷ ಚಿನ್ನ ಖರೀದಿ ಮಾಡೋದು ಕಡಿಮೆ ಮಾಡಿ ಅಥವಾ ಖರೀದಿನೇ ಮಾಡಬೇಡಿ ಅಂತ ಹೇಳಿದ್ರಲ್ಲ, ಇದ್ರ ಹಿಂದೆ ಒಂದು ದೊಡ್ಡ ಸತ್ಯ, ಕರಾಳ ಸತ್ಯನೇ ಇದೆ. ಸುಮ್ಮನೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೀವು ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿಲ್ಲ. ಯಾವುದು ತೀರಾ ಅಗತ್ಯ ಇದೆಯೋ, ಯಾವುದೋ ವಿವಾಹ ಕಾರ್ಯಕ್ರಮಗಳಲ್ಲಿ ಬಳಕೆ ಮಾಡಿಕೊಳ್ಳೇಬೇಕಾದಷ್ಟು ಪ್ರಮಾಣದಲ್ಲಿ ಮಾಡ್ಕೊಳ್ಳಿ ಅಂತ ಅವರು ಹೇಳ್ತಾ ಇದ್ದಾರೆ ಅಂತಂದರೆ ಅದರಿಂದಿರುವಂಥ ಸತ್ಯ ಬೇರೆ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಹುತೇಕ ದೇಶಗಳ ಆರ್ಥಿಕತೆಯನ್ನು ನಿರ್ಧಾರ ಮಾಡುವಂಥದ್ದು ಮೊದಲನೇದಾಗಿ ಕಚ್ಚಾ ತೈಲದ ಒಂದು ದರ ಏರಿಳಿತ ಆಗ್ತಾ ಇದ್ದಂತೆ ಅದರ ನೇರ ಪರಿಣಾಮ ಸಂಬಂಧಪಟ್ಟಂಥ ಬಹುತೇಕ ಎಲ್ಲ ದೇಶಗಳ ಮೇಲೆ ಆಗುತ್ತೆ. ಇದೆಲ್ಲರಿಗೂ ಗೊತ್ತಿರುವಂಥ ನಗ್ನ ಸತ್ಯ. ಕಚ್ಚಾ ತೈಲವನ್ನು ಹೊರತುಪಡಿಸಿದರೆ ಆರ್ಥಿಕತೆಯನ್ನು ನಿರ್ಧಾರ ಮಾಡುವಂಥ 2ನೇ ಕಮಾಡಿಟಿ ಅಂತಂದರೆ ಅದು ಚಿನ್ನ. ಅತಿ ಹೆಚ್ಚು ಚಿನ್ನ ವ್ಯಾಪಾರ ಏನಿದೆ, ಈ ಚಿನ್ನ ವ್ಯಾಪಾರ ಒಂದು ದೇಶದ ಅಥವಾ ಚಿನ್ನದ ಸಂಗ್ರಹ ಏನಿದೆ ಅದು ಒಂದು ದೇಶದ ಆರ್ಥಿಕತೆಯನ್ನು ನಿರ್ಧಾರ ಮಾಡುತ್ತೆ. ನಮ್ಮ ದೇಶ ಭಾರತ, ನಾವು ಅತಿ ಹೆಚ್ಚು ಚಿನ್ನವನ್ನು ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತೀವಿ. ನಮ್ಮ ದೇಶದಲ್ಲಿ ಚಿನ್ನದ ಉತ್ಪಾದನೆ ಪ್ರಮಾಣ ಏನು ತೀರಾ ಜಾಸ್ತಿ ಇಲ್ಲ. ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತೀವಿ. ಅದರಲ್ಲೂ ಪ್ರಮುಖವಾಗಿ ಅಮೆರಿಕಾದಿಂದ ಹೆಚ್ಚಿನ ಚಿನ್ನವನ್ನು ನಾವು ಖರೀದಿ ಮಾಡ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಇರ್ಬೋದು, ಯಾವುದೇ ಒಂದು ವ್ಯವಹಾರ ನಡೆಯುವಂಥದ್ದು ಡಾಲರ್ಗಳ ಲೆಕ್ಕಾಚಾರದಲ್ಲೇ ವ್ಯವಹಾರ ನಡೆಯುತ್ತೆ. ನಾವು ಹೆಚ್ಚು ಚಿನ್ನ ಖರೀದಿ ಮಾಡ್ತಾ ಇದ್ದಂತೆಯೇ ಡಾಲರ್ಗೆ ಮೌಲ್ಯ ಜಾಸ್ತಿ ಆಗ್ತಾ ಹೋಗುತ್ತೆ, ಡಾಲರ್ನ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ, ನಮ್ಮ ರೂಪಾಯಿ ಮೌಲ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಆಗ್ತಾ ಇರೋದು ಅದೇ ಕಾರಣಕ್ಕೆ.
ಹೋಲಿ, ನಮ್ಮ ದೇಶದಲ್ಲಿರುವಂಥ ದೇಶವಾಸಿಗಳ ಬಳಿ ಸಾಕಷ್ಟು ಚಿನ್ನದ ಪ್ರಮಾಣ ಇದೆ, ಇಲ್ಲ ಅಂತ ಏನಿಲ್ಲ. ಒಂದು ಅಂದಾಜಿನ ಪ್ರಕಾರ ನಮ್ಮ ದೇಶಗಳಲ್ಲಿ ಜನ ಬಿಡಿ ಬಿಡಿಯಾಗಿ ನಾವು ಇಂಡಿವಿಜುವಲ್ ಆಗಿ ಮನೆಗಳಲ್ಲಿ ಇಟ್ಕೊಂಡಿರ್ತೀವಲ್ಲ, ಇದು ಒಟ್ಟು ಚಿನ್ನ ಸುಮಾರು 25-35 ಟನ್ನಷ್ಟು ಚಿನ್ನ ನಮ್ಮ ದೇಶವಾಸಿಗಳ ಜನರ ಬಳಿ ಇದೆ. ಇದೇ ಚಿನ್ನ ಏನಾದರೂ ನಮ್ಮ ಬ್ಯಾಂಕ್ಗಳಲ್ಲಿ ಅಥವಾ ರಿಸರ್ವಲ್ಲಿ ಇದ್ದಿದ್ದರೆ, ಈಗ ಅಟ್ ಪ್ರೆಸೆಂಟು ರಿಸರ್ವ್ ಬ್ಯಾಂಕ್ ಸೇರಿದಂತೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಅಡಮಾನ ಇರ್ಬೋದು, ಬೇರೆ ಬೇರೆ ಕಾರಣಕ್ಕೆ ಇರ್ಬೋದು, ಚಿನ್ನದ ಸಂಗ್ರಹ ಸುಮಾರು 880 ಟನ್ನಷ್ಟು ಚಿನ್ನದ ಸಂಗ್ರಹ ಇದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ದೇಶವಾಸಿಗಳ ಬಳಿ ಇರುವಂಥ 25-35 ಸಾವಿರ ಟನ್ ಚಿನ್ನ ಏನಿದೆ, ಇದೇನಾದ್ರು ಬ್ಯಾಂಕ್ಗಳಲ್ಲಿ ಅಥವಾ RBIನಲ್ಲಿ ಸಂಗ್ರಹ ಇದ್ದಿದ್ರೆ ನಮ್ಮ ದೇಶದ ಆರ್ಥಿಕತೆಯ ಪರಿಸ್ಥಿತಿಯೇ ಬೇರೆ ಆಗಿರ್ತಿತ್ತು. ಈಗ ಹೇಗೆ ಅಮೆರಿಕಾದ ಫೆಡರಲ್ ಸಿಸ್ಟಮ್ ಏನಿದೆ, ಫೆಡರಲ್ ಗೋಲ್ಡ್ ರಿಸರ್ವ್ ಅತಿ ಹೆಚ್ಚು, ವಿಶ್ವದಲ್ಲೇ ಅತಿ ಹೆಚ್ಚು ಫೆಡರಲ್ ಗೋಲ್ಡ್ ರಿಸರ್ವ್ನ ಅಮೆರಿಕ ಹೊಂದಿದೆಯಲ್ಲ, ಆ ಪರಿಸ್ಥಿತಿಯಲ್ಲಿ ಭಾರತ ಇರ್ತಾ ಇತ್ತು. ಅಮೆರಿಕ ಅತಿ ಹೆಚ್ಚು ಚಿನ್ನದ ಸಂಗ್ರಹ ಹೊಂದಿರೋದ್ರಿಂದಲೇ ಇವತ್ತು ವಿಶ್ವದ ನಂಬರ್ 1 ಆರ್ಥಿಕ ದೇಶ ಅನ್ನಿಸ್ಕೊಳ್ತಾ ಇದೆ ಅಮೆರಿಕ. ವಿಶ್ವದಲ್ಲೇ ನಂಬರ್ 1 ಎಲ್ಲ ಸ್ಥಿತಿಗಳಲ್ಲೂ ಅದಿರುವಂಥದ್ದು. ಅಂಥ ಪರಿಸ್ಥಿತಿಯನ್ನು ನಮ್ಮ ಭಾರತ ಇರಬಹುದಾಗಿತ್ತು, ಆದರೆ ಇಲ್ಲ. ಬೇರೆ ವಿಷಯ ಬಿಡಿ, ನಮ್ಮಲ್ಲಿರುವಂಥ ಚಿನ್ನದ ಸಂಗ್ರಹದಿಂದಾಗಿ ನಮ್ಮ ವಿದೇಶಿ ಕರೆನ್ಸಿಯದ ವಿದೇಶಿ ವಿನಿಮಯದ ಪ್ರಮಾಣ ಕೂಡ ಹೆಚ್ಚಾಗಿರ್ತಿತ್ತು. ಆದರೆ ಅದಿಲ್ಲದೇ ಇರೋ ಕಾರಣದಿಂದಲೇ ಈಗ ನಾವು ಅತಿ ಹೆಚ್ಚು ಆಮದು ಮಾಡ್ಕೊಳ್ತಾ ಇದ್ದೀವಿ. ಆಮದಿಗೆ ನಮ್ಮ ದೇಶದ ವಿದೇಶಿ ಒಂದು ವಿನಿಮಯ ಸಂಗ್ರಹ ಏನಿದೆ, ಇದು ಹೆಚ್ಚು ಖರ್ಚಾಗ್ತಾ ಹೋಗ್ತಾ ಇದೆ. ಅದೇ ಕಾರಣಕ್ಕೆ ನರೇಂದ್ರ ಮೋದಿಯವರು ಚಿನ್ನ ಹೆಚ್ಚು ಖರೀದಿ ಮಾಡಬೇಡಿ, ನೀವು ಚಿನ್ನ ಖರೀದಿ ಜಾಸ್ತಿ ಮಾಡಿದಷ್ಟು ನಮ್ಮ ದೇಶದಲ್ಲಿರುವಂಥ ವಿದೇಶಿ ವಿನಿಮಯ ಸಂಗ್ರಹ ವಿದೇಶಗಳಿಗೆ ಹರಿದು ಹೋಗುತ್ತೆ, ನಮ್ಮಲ್ಲಿರುವಂಥ ವಿದೇಶಿ ವಿನಿಮಯದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಕಡಿಮೆ ಆದರೆ ನಾವು ಹೆಚ್ಚು ಪ್ರಮಾಣದಲ್ಲಿ ಈಗ ಕಚ್ಚಾ ತೈಲವನ್ನು ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ಖರೀದಿ ಮಾಡಬೇಕಾದ್ರೆ ನಮಗೆ ಈ ವಿದೇಶಿ ವಿನಿಮಯ ಸಂಗ್ರಹ ಬೇಕಾಗುತ್ತೆ. ಒಂದು ಹಂತದಲ್ಲಿ ಅದರ ರೇಟ್ ಜಾಸ್ತಿ ಆಗ್ತಾ ಹೋದರೆ, ನಮ್ಮ ರೂಪಾಯಿಯ ಮೌಲ್ಯ ಕಡಿಮೆ ಆಗ್ತಾ ಹೋದರೆ, ನಾವು ಕಚ್ಚಾ ತೈಲವನ್ನಾಗಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನಾಗಲಿ ಖರೀದಿ ಮಾಡೋದು ಕಷ್ಟ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗೋಗುತ್ತೆ. ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪ್ರಧಾನಿಯವರು ಚಿನ್ನವನ್ನು ಖರೀದಿ ಮಾಡಬೇಡಿ, ವಿದೇಶಗಳಿಗೆ ನಮ್ಮ ವಿದೇಶಿ ವಿನಿಮಯ ಸಂಗ್ರಹ ಹರಿದು ಹೋಗೋದನ್ನು ಕಡಿಮೆ ಮಾಡೋಣ, ನಿಯಂತ್ರಣ ಮಾಡೋಣ ಅನ್ನುವಂಥ ಒಂದು ಮನವಿಯನ್ನು ಮಾಡ್ತಾ ಇರುವಂಥದ್ದು. ಸಂಪತ್, ಥ್ಯಾಂಕ್ ಯು ಅರುಣ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.